ನೋಡಿ ಇವತ್ತು ಏನು ಮಾಡ್ತೀನಿ, ಒಂದು ಸ್ವಿಮ್ಮಿಂಗ್ ಬಗ್ಗೆ ಒಂದು ಚಿಕ್ಕ ಒಂದು ಮಾಹಿತಿ ಏನಂದರೆ, ಎಲ್ಲೇ ಹೋಗಲಿ ಸ್ವಿಮ್ಮಿಂಗ್ ಬರದೇ ಇದ್ದರೆ ದಯವಿಟ್ಟು ನೀವು ಸ್ವಿಮ್ಮಿಂಗ್ ಪೂಲ್ ಆಗಲಿ ಅಥವಾ ಕುಂಟೆಗಳಲ್ಲಿ ಸ್ವಲ್ಪ ಕಲ್ತ್ಕೊಂಡು ನೀವು ಈಜಾಡಕ್ಕೆ ಹೋಗಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಎಷ್ಟೋ ನೀವು ನೋಡ್ತಾ ಇದ್ದಂಗೆ ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ಈಜು ಬರೋದಿಲ್ಲ, ಕುಂಟೆಯಲ್ಲಿ ಹೋಗ್ತಾರೆ, ಪುನಃ ಏನಾಗುತ್ತೆ ನಿಮಗೆ ಈಜು ಬರ್ದೇ ಇರೋದಕ್ಕೆ ತುಂಬ ಅಪಾಯ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಕಡೆ ಎಲ್ಲೇನ ಇರಲಿ, ನಿಮ್ಮ ಕಡೆ ಸ್ವಿಮ್ಮಿಂಗ್ ಪೂಲ್ಸ್ ಇದ್ದರೆ ಅಲ್ಲಿ ಕೋಚಸ್ ಇರ್ತಾರೆ, ಎಲ್ಲೇ ಹೋಗಲಿ ಅಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ಸ್ನ ನೋಡಿ ಕೋಚಸ್ ಜೊತೆ ಸಮ್ಮರ್ಸಲ್ಲಿ ಪರ್ ಇಯರ್ 1 ಟೈಮು ನೀವೇನು ಮಾಡಿ ಸ್ವಿಮ್ಮಿಂಗ್ ಕಲ್ಸೋಕ್ಕೆ ಟ್ರೈ ಮಾಡಿ ಅಂತ ಈ ಒಂದು ವಿಡಿಯೋ ಸಮೇತ ನಾನು ನಿಮಗೆ ಒಂದು ಸಂದೇಶವನ್ನು ಕೊಡ್ತೇನೆ. ದಯವಿಟ್ಟು ಎಲ್ಲರೂ ಸಮ್ಮರ್ಸ್ ಟೈಮಲ್ಲಿ ಎಲ್ಲ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಿ ಅವ್ರಿಗೂ ಒಂದು ರಕ್ಷಣೆ ಅನ್ನೋದು ಕೊಡಿ ಅಂತ ಹೇಳುತ್ತಾ ಈ ಒಂದು ಟೈಮಲ್ಲಿ ನಾನು ಒಂದು ಸ್ವಿಮ್ಮಿಂಗ್ ಕಲೀಲಿ ಅಂತ ಹೇಳಿ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಷ್ಟು ಯಾವಾಗಿಂದ ಬರ್ತಿದ್ದೀರಾ ಕ್ಲಾಸ್ಗೆ ನೀವು? ಇದು 2ನೇ ವರ್ಷನಾ? ಅಪ್ಪ ನೀವು ಇಲ್ಲಿ ಸ್ವಿಮ್ಮಿಂಗ್ ವಸುಂಧರಿ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಕಲಿಸೋ ಟೀಚರ್ಸು ನಿಮ್ಗೆ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಾ? ನಿಮ್ಗೆ ಏನಾದ್ರು ಯೂಸ್ ಆಗ್ತಾ ಇದೆ? 2ನೇ ವರ್ಷ ಕಂಟಿನ್ಯೂ ಮಾಡ್ತಾ ಇರೋದು, ಹೌದಾ? ಹೆಂಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ತುಂಬ ಡೆವಲಪ್ ಆಗ್ತಾ ಇದೆಯಾ? ಸ್ವಿಮ್ಮಿಂಗ್ ಬಗ್ಗೆ ಐಡಿಯಾ ಬರ್ತಾ ಇದೆಯಾ? ನೋಡಿ, ಸ್ವಿಮ್ಮಿಂಗ್ ಬಗ್ಗೆ ಐಡಿಯಾ ಬರ್ತಾ ಇದೆ. ಇಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಕೋಚರ್ಸು ತುಂಬ ಒಂದು ಚೆನ್ನಾಗಿ ಉತ್ತಮವಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ. ಅದು ಇವಾಗ ಏನು ಮಾಡ್ತೀರಾ ನೀವು? ಫ್ಲೋಟ್ ಮಾಡಿ ಏನು ಬರುತ್ತೆ ನಿಮಗೆ? ಫ್ಲೋಟು, ಇಂಡಿಪೆಂಡೆಂಟು, ಇನ್ನೊಂದು ಸ್ಟೇಟ್ ಹೋಗೋದು ಕೂಡ ನೀವು ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಬೋದು, ಆ ಥರ ಎಲ್ಲ ಬರುತ್ತೆ. ಇನ್ನೊಂದರೆ ಸ್ವಿಮ್ಮಿಂಗಲ್ಲಿ ಸ್ವಲ್ಪ ಡಯಟು ಮಾಡಬೇಕು, ಸ್ವಲ್ಪ ಒಳ್ಳೆ ಫುಡ್ ತೊಗೊಬೇಕು. ಈಗಿನ ಒಂದು ಜನ್ರೇಷನ್ಗೆ ಫುಡ್ಡೆಲ್ಲ ತೊಗೊಳಕ್ಕಾಗಲ್ಲ, ಫುಡ್ ಮೇಂಟೈನ್ ಆಗೋಲ್ಲ. ನಾವು ಎಷ್ಟೇ ಕಲ್ತ್ರೂ ಸುಮಾರು ವರ್ಷಗಳಾದಮೇಲೆ ನಾವು ಒಂದು ಪ್ರೊಫೆಷ್ನಲ್ಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಈ ಮಗು ಒಂದು ಚಿಕ್ಕ ಪರ್ಫಾರ್ಮೆನ್ಸ್ ಕೊಡುತ್ತೆ. ಫ್ಲೋಟ್ ಮಾಡ್ತೀವಿ ಆ ಗುಡ್ ನಂಬರ್ 4ರಿಂದ ಈ ಮಗು ಫ್ಲೋಟ್ ಮಾಡ್ತಾ ಇದೆ. ಓಕೆ, ಬೆಸ್ಟ್ ಆಫ್ ಲಕ್. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಫ್ಲೋಟ್ ಅಲ್ಲಿಂದ ಹೊಡಿತಾ ಇದೆ, ಮೊದಲು ಹೊಡಿತಾ ಇದ್ದೀರಾ? ನೀವು ಒಂದು ಮಾತು ಹೇಳಬೇಕು, ಮನೇಲಿ ಇದೆಲ್ಲ ಕಲಿತಾ ಇದ್ದೀರಾ? ಕ್ಯಾಂಪಿಗೆ ಬಂದು ವಸುಂಧರಿ ರೆಸಾರ್ಟಲ್ಲಿ ಕಲ್ತಿದ್ದೆ ಯೂಸ್ ಆಗ್ತಾ ಇದೆಯಾ? ಸ್ವಿಮ್ಮಿಂಗ್ ಅಂದರೆ ಏನು ಐಡಿಯಾ ಬಂತಲ್ಲ? ಎಲ್ಲಾದರೂ ಹೋದಾಗ ನೀರು ನೋಡಿದ್ರೆ ಜಂಪ್ ಹೊಡಿತೀರಾ? ಎಲ್ಲಿಂದ ಹೊಡಿತೀರಾ? ಎಲ್ಲಿಂದನೇ ಹೊಡಿತೀರಾ? ಓಕೆ, ಬೆಸ್ಟ್ ಆಫ್ ಲಕ್. ಮತ್ತು ಇನ್ನೊಂದು, ಸ್ವಿಮ್ಮಿಂಗಲ್ಲಿ ಯಾರೂ ಕೂಡ ಸ್ವಿಮ್ಮಿಂಗ್ ಬರದೆ ಎಲ್ಲೂ ಕೂಡ ಈಜಕ್ಕೆ ಹೋಗಬೇಡಿ. ಕುಂಟೆಯಲ್ಲಾಗಲಿ ಎಲ್ಲೇ ಆಗಲಿ ಎಲ್ಲೂ ಈಜಕ್ಕೆ ಹೋಗಬೇಡಿ. ನಿಮಗೆ ಬಂದರೆ ಸ್ವಿಮ್ಮಿಂಗು ಮಾತ್ರ ನೀವು ಈಜಕ್ಕೆ ಹೋಗಿ. ಬಾಯ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪುಟ ಯಾವಾಗಿಂದ ಸ್ವಿಮ್ಮಿಂಗ್ ಬರ್ತಾ ಇದೆಯಾ? ಇದೇ ಫಸ್ಟ್ ಇಯರ್ ಬರ್ತಾ ಇರೋದು. ಎಷ್ಟು ಕ್ಲಾಸ್ ಆಗಿದೆಯಪ್ಪ? 4 ಕ್ಲಾಸ್ ಆಗಿದೆಯಾ? ಅಪ್ಪ ಏನು ಅನ್ಕದ್ದೆ? 4 ಕ್ಲಾಸ್ ಬರೀ 4 ಕ್ಲಾಸ್ ಅಷ್ಟೇ? ಯಾವಾಗ ಕಲ್ತಿದ್ಯಾ ಸ್ವಿಮ್ಮಿಂಗು? ಹೌದಾ? ಏನು ಕಲ್ತಿದ್ದೆ 4 ಕ್ಲಾಸಲ್ಲಿ? ಎಲ್ಲ ಕಲ್ತಿದ್ಯಾ? ಇದು ಎಷ್ಟು ಅಡಿ ಇದೆ ಗೊತ್ತಾ ನಿಮಗೆ? 10 ಅಡಿ ಇದೆ. ನೀನು ಎಷ್ಟು ಅಡಿ ಇದೆ? 4.25 ಅಡಿ ಇದೆ. ಅಂದರೆ 10 ಅಡಿಯಲ್ಲಿ 4.25 ಅಂದರೆ ಅವ್ನು ಮುಳುಗೋತಾನೆ. ಅದರಲ್ಲಿ 4 ಕ್ಲಾಸಲ್ಲಿ ಅವನು ಇಷ್ಟು ಆಳ ಇರೋ ನೀರಲ್ಲಿ ಹೇಗೆ ಒಂದು ಚಿಕ್ಕ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತ ನೋಡಿ. ಏನು ಮಾಡ್ತೀಯ? ಜಂಪ್ ಮಾಡ್ತೀಯಾ? ಬರೀ ಜಂಪ್ ಮಾಡ್ತಾನೆ, ನೋಡ್ಕೊಂಡು ಈ ಥರ ಮಾಡ್ತಾನೆ. ಹೌದು, ಹೆಂಗೆ ಅನಿಸ್ತಾ ಇದೆ? ತುಂಬ ಆಳ ಇದೆಯಲ್ಲ, ಭಯ ಆಗಿಲ್ಲ? ಭಯ ಆಗುತ್ತಲ್ಲ. 4ನೇ ಕ್ಲಾಸ್ ಅಂದರೆ 4ನೇ ಕ್ಲಾಸ್ಗೆ ಹೆಂಗೆ ಕಲಿಯೋಕ್ಕಾಗುತ್ತೆ? ಈಸಿ ಇತ್ತಾ? ನೋಡಿ, ಧೈರ್ಯ ಇರಬೇಕು. ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ಕಾನ್ಫಿಡೆಂಟ್ ಇರಬೇಕು, ಧೈರ್ಯ ಇರಬೇಕು. ನೋಡಿ, ಈ ಮಗು 10 ಫೀಟಲ್ಲಿ ಬರೀ 4ನೇ ಕ್ಲಾಸ್ಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಹೇಗೆ ಅನಿಸ್ತಾ ಇದೆ? ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಸ್ವಿಮ್ಮಿಂಗ್? 2 ವರ್ಷದಿಂದ ಕಲಿತಾ ಇದ್ದೀರಾ? ನೀವು 2 ವರ್ಷದಿಂದ ಸ್ವಿಮ್ಮಿಂಗ್ ಕಲಿತಾ ಇದ್ದೀರಾ? ನೀವು ಅದೇ ಮನೇಲಿದ್ದರೆ ಸಮ್ಮರ್ ಟೈಮಲ್ಲಿ ಸ್ವಿಮ್ಮಿಂಗ್ ಕಲಿತಾ ಇದ್ದೀರಾ? ಮನೇಲಿದ್ದರೆ ಸ್ವಿಮ್ಮಿಂಗ್ ಕಲಿತಾ ಇದ್ದೀರಾ? ಎಲ್ಲಿ ಕಲಿತಾ ಇದ್ದೀರಿ? ಹೋಗಿ ಕಲಿತಾ ಇದ್ದೀರಿ? ಎಲ್ಲಿ?
ಬಾವಿಯಲ್ಲಿ ಕಲಿತಾ ಇದ್ದೀವಿ. ಬಾವಿಯಲ್ಲಿ ಕಲಿಯೋದಕ್ಕೂ ಇಲ್ಲಿ ಕಲಿಯೋದಕ್ಕೂ ಡಿಫ್ರೆನ್ಸ್ ಇದೆಯಾ? ಏನು ಡಿಫ್ರೆನ್ಸ್ ಇದೆ? ಆಳ ಕಡಿಮೆ ಇರುತ್ತೆ. ಮತ್ತು ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಇರುತ್ತಾ? ಲಾಂಗ್ ಡಿಸ್ಟೆನ್ಸ್ ಮಾಡ್ಬೋದಾ? ಲಾಂಗ್ ಡಿಸ್ಟೆನ್ಸ್ ಮಾಡೋದು ಏನೇ ಹೇಳ್ಕೊಟ್ಟಿದ್ದಾರೆ ನಿಮಗೆ? ಹ್ಞೂ 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 ಓಕೆ. ಇವಾಗ ಏನು ಮಾಡ್ತೀರಾ ನೀವು ಇಲ್ಲಿ? ಒಂದು ಟ್ರಯಲ್ ಫ್ಲಿಪ್ ಮಾಡ್ತೀರಾ? ಎಲ್ಲಿಂದ ಮಾಡ್ತೀರಾ? ಯಾವ ನಂಬರಿಂದ ಮಾಡ್ತೀರಾ? 2 ಇಂದ ಮಾಡ್ತೀರಾ? ಹಾಂ, ಬನ್ನಿ ನೋಡಿ. ಇವಾಗ ನಿಮ್ಮ ಹೆಸರು ಪುಟ್ಟ? ಕಾರ್ತಿಕ್ ಅನ್ನೋ ವಿದ್ಯಾರ್ಥಿ 2 ವರ್ಷದಿಂದ ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ. ಆ ವಿದ್ಯಾರ್ಥಿ ಇವಾಗ ನಂಬರ್ 2 ಇಂದ ಫ್ಲಿಪ್ ಮಾಡ್ತಾರೆ ನೋಡಿ. ನೀರು ಕಾಲು ಸಿಗ್ತಾ ಇದೆಯಾ? ಕಾಲು ಸಿಗ್ತಾ ಇದೆ ನೀರು. ಯಾಕೆ? ಆಳ ಇದೆಯಾ? ನೋಡಿ, ಇವಾಗ ಆಳ ಇರೋ ನೀರಲ್ಲಿ ಫ್ಲಿಪ್ ಹೊಡೆದು ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿಕೊಂಡು ಈ ಒಂದು ವಿದ್ಯಾರ್ಥಿ ಸ್ವಿಮ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಸ್ವಿಮ್ ಏನಾದರೂ ಚೆನ್ನಾಗಿ ಕಲಿತ್ರೆ ನಮ್ಮ ಮಕ್ಕಳು, ಅವರು ಕೂಡ ಎಲ್ಲಾದರೂ ಒಂದು ಕಡೆ ಡೀಪ್ ಇದ್ದಾಗ ಅವರು ಆರಾಮಾಗಿ ಫ್ಲಿಪ್ ಮಾಡಲಿ, ಡೈವ್ ಹೊಡೆದು ಕೂಡ ಆರಾಮಾಗಿ ಸೇವ್ ಮಾಡಿಕೊಂಡು ದಡಕ್ಕೆ ಬರ್ಬೋದು ಅಂತ ಯಾರು ಕಾಣ್ತಿದೆ? ಮಕ್ಕಳು ಕಾಣ್ತಿದೆ. ಸಂತೋಷ. ಬಾಯ್.